Hi dear friends, SSLC 2026 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 31E ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಯಾವ್ಯಾವ ಕ್ವಶನ್ ಬಂದಿದ್ವು, ಹಾಗೆ ಮಾಡೆಲ್ ಪೇಪರ್ಸ್ 4 ಮಾಡೆಲ್ ಪೇಪರ್ಸ್ನಲ್ಲಿ ಯಾವ ಕ್ವಶನ್ ಬಂದಿದ್ವು, ಹಾಗೆಯೇ ಪ್ರೀವಿಯಸ್ ಇಯರ್ನ ಕ್ವಶನ್ಸ್ಗಳು ಇವುಗಳನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಈವನ್ ಟಾಪರ್ಸ್ಗಳು ಕೂಡ ಇದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಪ್ಲೈ ಮಾಡೋದ್ರಲ್ಲಿ ಮಿಸ್ ಆಗ್ತಾ ಇರ್ತಾರೆ. ಅದಕ್ಕೆ ಈಸಿ ಆಗಲಿ ಅಂತೇಳಿ ಈ ಒಂದು ಮೆಮೊರಿ ಚಾರ್ಟನ್ನು ಕೊಟ್ಟಿದ್ದೀನಿ. ಈವನ್ ಟಾಪರ್ಸ್ಗಳು ಕೂಡ ಮಿಸ್ ಆಗೋ ಚಾನ್ಸಸ್ ಇದರಲ್ಲೇ. ಕ್ವಶನ್ ಹೆಂಗೆ ಕೊಟ್ಟರು ಕೂಡ ಸೊ ಈ ಪ್ಯಾಟ್ರನ್ಸ್ಗಳ ಒಳಗಡೆ ಅವು ಬೀಳಲೇಬೇಕು. ಹಿಂಗಾಗಿ ಈ ಒಂದು ಚಾರ್ಟ್, ಮೆಮೊರಿ ಚಾರ್ಟ್ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ. ಸೊ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡುವಾಗ ಇವುಗಳನ್ನ ಅಪ್ಲೈ ಮಾಡ್ತಾ ಹೋಗೋಣ. ಕೊಟ್ಟಿರೋ ಕ್ವಶನ್ ಏನಾದರೂ ಈ ಪ್ರೆಸೆಂಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಸ್ಗಳಿಗೆ ಬಂದಿದ್ದರೆ ಈ ಮೂರು ಕೂಡ ಫ್ರೆಂಡ್ಸ್ ಥರ, ಒಂದು ಗ್ಯಾಂಗ್, ಒಂದು ಗ್ರೂಪ್ ಥರ ಇರ್ತಾರೆ ಯಾವಾಗಲೂ ಜೊತೆಯಲ್ಲಿ. ಸಿಂಗ್ಯುಲರ್ ಆದರೆ ಈಸನ್ನು ಕಳಿಸ್ತವೆ, ಪ್ಲೂರಲ್ ಆದರೆ ಆರನ್ನು ಕಳಿಸ್ತವೆ. ಐ ಬರೋ ಥರ ಇದ್ದರೆ ಆ್ಯಮ್ ಹೋಗುತ್ತೆ. ಓಕೆ, ಎನಿವೆ ಸೊ ಕೊಟ್ಟಿರೋ ಕ್ವಶನ್ಸಲ್ಲಿ ಈ ಮೂರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇದ್ರೂ ಈ ಮೂರು ಆಪ್ಷನ್ ಇರ್ತವೆ ಅಂತ ಅನ್ಕೋಬೇಕು ನಾವು. ಸಿಂಗ್ಯುಲರ್ ಪ್ಲೂರಲ್ ತಕ್ಕಂತೆ ಚೇಂಜಸ್ ಆಗುತ್ತೆ. ಜೊತೆಯಲ್ಲಿ ING ಇವೆಲ್ಲ ಕಂಟಿನ್ಯೂಸ್ ಇರೋದ್ರಿಂದ ಬೀಯಿಂಗನ್ನು ಸೇರಿಸ್ಕೊತೀವಿ. ಹಾಗೆ ಪಾಸ್ಟ್ ಕಂಟಿನ್ಯೂಸಲ್ಲಿ ಇವೆರಡನ್ನು ಸಿಂಗ್ಯುಲರ್ ಪ್ಲೂರಲ್ ತಕ್ಕಂತೆ ಒಂದು ಬರ್ಕೊಂಡು ನೆಕ್ಸ್ಟ್ ಬೀಯಿಂಗನ್ನು ಸೇರಿಸ್ಕೊತೀವಿ. ಹಾಗೆ ಹ್ಯಾವ್, ಆ್ಯಸು ಇವೆರಡು ಒಂದು ಗ್ರೂಪ್ ಇದ್ದಂಗೆ ನೋಡಿ, ಸಿಂಗ್ಯುಲರ್ ಪ್ಲೂರಲ್ ವೇರಿಯೇಷನ್ ಆಗ್ತವೆ. ಆದರೆ ಹ್ಯಾಡ್ ಅನ್ನೋದು ಸಿಂಗಲ್ ಸಿಂಹ ಇದ್ದಂಗೆ ಒಂದೇ, ಅದು ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಎಲ್ಲದಕ್ಕೂ ಒಂದೇ, ಆಯಿತಾ? ಹಾಗೆ ಸೊ ಇವರಲ್ಲಿ ಯಾವುದೇ ಬಂದರೂ ಬೀನ್ ಅನ್ನೋದನ್ನೊಂದನ್ನು ಸೇರಿಸ್ಕೊತೀವಿ. ಹಾಗೆ ಶೆಲ್ ಮತ್ತು ವಿಲ್ಗೆ ಬಿ ಅನ್ನೋದನ್ನು ತೊಗೊತೀವಿ. ಸೊ ಹಿಂಗೆ ವಿತ್ ಹೆಲ್ಪಿಂಗ್ ವರ್ಬ್ಸ್ಗಳಲ್ಲಿ ಹಿಂಗೆ. ಸಪೋಸ್ ಕ್ವಶನಲ್ಲಿ ಏನಾದರೂ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂತಂದರೆ, ಅವರೇನಾದರೂ V2 ಅಥವಾ ಡಿಡ್ ರೀತಿ ಕೊಟ್ಟಿದ್ರು ಅಂದರೆ ಅದು ಪಾಸ್ಟ್ ಟೆನ್ಸಲ್ಲಿದೆ, ನಮಗೆ ವಾಸ್ ಓವರ್ ಆಪ್ಷನ್ ಇರ್ತವೆ. ಹಾಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, V1 ಅಥವಾ V1 ಪ್ಲಸ್ ಎಸ್ಸೋ, ಡೂ ಡಸ್ ಇವೇನಾದ್ರು ಇದ್ವು ಅಂದರೆ ಇವು ಆಪ್ಷನಾಗಿ ಬರ್ತವೆ. ಓಕೆ, ಎಸ್. ಇನ್ನೇನಾದರೂ ಇಂಪರೇಟಿವ್ ಸೆಂಟೆನ್ಸ್ ರೀತಿ ಇದ್ದರೆ ಲೆಟ್ ಬಿ ಅನ್ನೋದನ್ನ ತಗೊಂಡು ಚೇಂಜಸ್ ಮಾಡ್ತೀವಿ. ಓಕೆ, ಒಂದು ಸತಿ ನೀವೇನೇ ಕಲ್ತಿದ್ರು ಕೂಡ ಫಾರ್ಮುಲಾಗಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲನೂ ಒಂದು ಸತಿ ಸೈಡ್ಗೆ ಇಟ್ಬಿಟ್ಟು ಇದು ಚಾರ್ಟನ್ನು ಬರ್ಕೊಳ್ರಿ. ಸಾಲ್ವ್ ಮಾಡುವಾಗ ಸೈಡ್ ಇಟ್ಕೊಂಡ್ರಿ. ನೋಡಿ, ಫಸ್ಟ್ ಕ್ವಶನ್, ಗೋಪಿ ಈಸ್ ಪ್ರಿಪೇರಿಂಗ್ ಟೀ ಅಂತಿದೆ. ಫಸ್ಟ್ ಏನು ಮಾಡೋಣ, ಡಿವೈಡ್ ಮಾಡ್ಕೊಬಿಡೋಣ. ಕಲಿಯೋ ಸ್ಟೇಜಲ್ಲಿ ಡಿವೈಡ್ ಮಾಡೋಣ. ಒಂದು ಸತಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿ ಮಾಸ್ಟ್ರಿ ಸಿಕ್ಕಾದ್ಮೇಲೆ ಡೈರೆಕ್ಟ್ ಹೊಡಿತಾ ಇರ್ಬೋದು. ಸರಿ, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್. ಫಸ್ಟ್ ಇದನ್ನು ತೊಗೊತೀವಿ. ಕ್ಯಾಪಿಟಲ್ ಲೆಟರ್ ಆಗುತ್ತೆ, ಟಿ. ನೋಡಿ, ಈಸ್ ಮತ್ತು NG ಕೊಟ್ಟಿದ್ದಾರೆ. ಚೆಕ್ ಮಾಡಿ ಮೆಮೊರಿ ಚಾರ್ಟ್ನಲ್ಲಿ ಈಸ್ ಬಂತು ಅಂದರೆ ಓಕೆ, ಈ ಮೂರು ಒಳಗಡೆ ಯಾವುದೇ ಬಂದ್ರೂ ಇವು ಆಪ್ಷನ್ನಾಗೆ ಇರ್ತವೆ. ಎಸ್, ನೋಡಿ, ಟಿ ಸಿಂಗ್ಯುಲರ್ ಇರೋದ್ರಿಂದ ಈಸಿನೇ ಹಾಕ್ಕೊತೀವಿ. ಟಿ ಈಸ್ ಒಂದು ಸೇರಿಸ್ಕೋಬೇಕಿದ್ನ ಬೀಯಿಂಗ್ ಅನ್ನೋದನ್ನ. ಟಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ V3 ಬೈ ಗೋಪಿ. ಫುಲ್ ಸ್ಟಾಪ್. ಕರೆಕ್ಟಾಗಿದೆ. ಸರಿ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಸತೀಶ್ ಹಗ್ಡ್ ಈಸ್ ಫಾದರ್ ಟೈಟ್ಲಿ. ಡಿವೈಡ್ ಮಾಡೋಣ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, ಹಿಸ್ ಫಾದರ್ ಬರ್ಕೊಂಡ್ವಿ. ಹೆಲ್ಪಿಂಗ್ ವರ್ಬ್ ಸಪ್ಲೈ ಮಾಡಬೇಕು. ನೋಡಿ, ಹೆಲ್ಪಿಂಗ್ ವರ್ಬೇ ಇಲ್ಲ, ED ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಬಂದುಬಿಡುತ್ತೆ. ಹೆಲ್ಪಿಂಗ್ ವರ್ಬ್ ಇಲ್ಲ, ED V2 ಬಂದುಬಿಡ್ತದೆ. ಅಂದರೆ ನಮ್ಗೆ ಆಪ್ಷನ್ ವಾಸ್ ವರ್ ಮಾತ್ರ ಇರ್ತವೆ. ಆಯಿತಾ? ಎಸ್, ನೋಡಿ, ಹಿಸ್ ಫಾದರ್ ಸಿಂಗ್ಯುಲರ್ ಆಗೋದ್ರಿಂದ ವಾಸ್. ಹಿಸ್ ಫಾದರ್ ವಾಸ್ ಹಗ್ಡ್ ಬೈ ಸತೀಶ್ ಟೈಟ್ಲಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್. ದ ಅವಾರ್ಡ್ ಬರ್ಕೊಂಬಿಡೋಣ. ಫಸ್ಟು ಹೆಲ್ಪಿಂಗ್ ವರ್ಬ್ ಇಲ್ಲ, ED ಕೊಟ್ಟಿದ್ದಾರೆ. ದ ಅವಾರ್ಡ್ ಸಿಂಗ್ಯುಲರ್, ಅದಕ್ಕೆ ವಾಸ್. ದ ಅವಾರ್ಡ್ ವಾಸ್
distributed by the president. Okay, yes. Next ನೋಡಿ, ಸ್ವಾಮಿ caught the burglar. ಸ್ವಾಮಿ ಸಬ್ಜೆಕ್ಟ್, caught verb, ಇದು ಆಬ್ಜೆಕ್ಟ್. ನೋಡಿ ಇಲ್ಲೂ ಕೂಡ ಅಷ್ಟೇ ಹೆಲ್ಪಿಂಗ್ ವರ್ಬ್ ಇಲ್ಲ. ದ ಬರ್ಗ್ಲರ್ ಬರ್ಕೊಂಡ್ವಿ. ಈ ಕಾಟ್ ಅನ್ನೋದು V2 ಇದು, ಅದಕ್ಕೆ ಸೊ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್. ದ ಬರ್ಗ್ಲರ್ ವಾಸ್ caught by ಸ್ವಾಮಿ, ಫುಲ್ ಸ್ಟಾಪ್. ಎಸ್. ನೆಕ್ಸ್ಟು, ಸೊ ಇಲ್ಲಿ ಇಡಿ ಇಲ್ಲ, ಬಟ್ V2 ಅಂತ ಗೊತ್ತಿರಬೇಕು. ವರ್ಬ್ ಲಿಸ್ಟ್ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ನೆಕ್ಸ್ಟ್, ಬಾಲೇಶ್ವರ್ ಸೇವ್ಡ್ ರೋಮಾ. ಬಾಲೇಶ್ವರ್ ಸೇವ್ಡ್ ರೋಮಾ ಪಾಸ್ಟ್ ಟೆನ್ಸ್ ಇದೆ. V2 ವಾಸ್ ಅವರ್ ಆಪ್ಷನ್. ರೋಮಾ ವಾಸ್ saved by Baleshwar. Yes. Next, they are purchasing a car. ಕ್ಯಾಪಿಟಲ್ ಲೆಟರ್ ಹಿಂಗೆ ಹಾಕೊಂಡು ಬರ್ಕೊಳ್ತೀವಿ. ಹೆಲ್ಪಿಂಗ್ ವರ್ಬ್ ಕೊಟ್ಬಿಟ್ಟಿದ್ದಾರೆ, ಐಂಜ್ ಇದೆ. ಎಸ್, ಆರ್ ಅಂತ ಚೆಕ್ ಮಾಡಿ. ಹೆಲ್ಪಿಂಗ್ ವರ್ಬ್ ಒಳಗಡೆ ಬರೋಣ. ಆರ್ ಅನ್ನೋದು ಇಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ಲಿ. ಸೊ ಯಾವುದೇ ಬಂದರೂ ಈ 3 ಆಪ್ಷನ್ ಇರ್ತವೆ. ಸೊ ಅದಕ್ಕೆ ಎ ಕಾರ್ ಈಸ್ ಪರ್ಚೇಸ್ಡ್. ಎ ಕಾರ್ ಈಸ್ ಪರ್ಚೇಸ್ಡ್ ಬೈ ದೆಮ್. ಆರಿರೋದು ವರ್ ಅಂತ ರಿಪೋರ್ಟೆಡ್ ಸ್ಪೀಚಲ್ಲಿ ಡೈರೆಕ್ಟ್ ಇಂಡೈರೆಕ್ಟಾಗಿ ಮಾಡ್ತೀವಿ. ಆದರೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಇದು ಟೆನ್ಸ್ ಚೇಂಜ್ ಆಗಬಾರ್ದು. ಓಕೆ. ನೆಕ್ಸ್ಟ್, I sold the trees. The trees ಬರ್ಕೊಂಬಿಡೋಣ ಫಸ್ಟು. ದ ಟ್ರೀಸ್ ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬೇ ಯಾವುದೂ ಇಲ್ಲ. ಸೋಲ್ಡ್ ಅಂದರೆ V2 ಇದು. ಸೆಲ್, ಸೋಲ್ಡ್ ಅಂತ ಪ್ಲೂರಲ್ ಆಗುತ್ತೆ. ಈಗ ವಾಸ್ ಬರಲ್ಲ, ಯಾವುದು ಬರುತ್ತೆ? ವರ್ ಬರುತ್ತದೆ. ದ ಟ್ರೀಸ್ ವರ್ ಸೆಲ್ ಸೋಲ್ಡ್. ದ ಟ್ರೀಸ್ ವರ್ ಸೋಲ್ಡ್ ಬೈ, ಐ ಇರೋದು ಮೀ ಅಂತ ನಿಮಗೆ ಗೊತ್ತಿರ್ತದೆ. ಎಸ್, ಇಷ್ಟು. ನೆಕ್ಸ್ಟ್ ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಡಾಕ್ಟರ್ಸ್ ಡಿವೈಡ್ ಮಾಡೋಣ. ಆರ್ ಟ್ರೀಟಿಂಗ್ ಡಿವೈಡ್ ಆಯಿತು. ದ ಪೇಷಂಟ್ಸ್ ಹೆಲ್ಪಿಂಗ್ ವರ್ಕ್ ಕೊಟ್ಬಿಟ್ಟಿದ್ದಾರೆ, ಐ ಎನ್ ಜಿ ಕೊಟ್ಟಿದ್ದಾರೆ. ಆಮ, ಆರ, ಈಸ ಯಾವುದು ಬರುತ್ತೆ? ಆರ್ ಅಂತ ಬರ್ತದೆ. ದ ಪೇಷಂಟ್ಸ್ ಆರ್, ಒಂದು ಪದ ಸೇರಿಸ್ಕೋಬೇಕು ಅವರೇ ಏಂಜಲ್ ಕೊಡೋದ್ರಿಂದ. ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟ್ ಇರೋದು ಟ್ರೀಟೆಡ್. ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್. ಎಸ್. ನೆಕ್ಸ್ಟ್ ನೋಡಿ, ದ ನರ್ಸ್ ಹೆಲ್ಪ್ಡ್ ರೋಮಾ. ಡಿವೈಡ್ ಮಾಡೋಣ. ದ ನರ್ಸ್ ಹೆಲ್ಪ್ಡ್ ರೋಮಾ ಹಾಕೊಂಡ್ವಿ. ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ, ಇಡಿ ಇದೆ. ಸೊ ಹಂಗಂದರೆ ವಾಸ್ ಅವರ್ ಆಪ್ಷನ್ ನಮಗೆ. ರೋಮಾ ವಾಸ್ ಹೆಲ್ಪ್ಡ್. ರೋಮಾ ವಾಸ್ ಹೆಲ್ಪ್ಡ್ ಬೈ ದ nurse. Next, the people cheered the king. The king helping verb ಇಲ್ಲ, ಹಿಡಿದೆ ಅಂದರೆ ವಾಸ್ ವರ್. ದ ಕಿಂಗ್ ಅಂದರೆ ವಾಸ್. ದ ಕಿಂಗ್ ವಾಸ್ cheered by the people. Yes. Next, Arman played football. ಫುಟ್ಬಾಲ್ ತಗೊಳ್ಳೋಣ. ಫುಟ್ಬಾಲ್
ಹೆಲ್ಪಿಂಗ್ ವರ್ಬ್ ಇಲ್ಲ, ಇಡಿ ಇದೆ ಅಂದರೆ ವಾಸ್ ಅವರು. ಫುಟ್ಬಾಲ್ ವಾಸ್ played by ಅರ್ಮಾನ್. ಎಸ್. ನೆಕ್ಸ್ಟ್ ಪ್ರಶ್ನೆಗಳನ್ನ ನೋಡೋಣ. ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಡಿವೈಡ್ ಮಾಡೋಣ. ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಎ ಕಾರ್ ಆಮ್ ಅಂತ ಇದೆ ನೋಡಿ. ಆಮ್ ಆರ್ ಈಸ್ ಏನೇ ಬರಲಿ, ಈ ಮೂರಲ್ಲಿ ಯಾವುದೇ ಕೊಟ್ಟರು ಕೂಡ ಈ ಮೂರನ್ನ ಗ್ಯಾಂಗ್ ಜೊತೆಲೇ ಇರ್ತವೆ, ಹೋಗ್ಲು ಕೈ ಹಿಡ್ಕೊಂಡು, ಆಯಿತಾ. ಸೊ ಸಿಂಗ್ಯುಲರ್ ಆದರೆ ಇದು ಬರ್ತದೆ, ಪ್ಲೂರಲ್ ಆದರೆ ಇದು ಬರ್ತದೆ, ಐ ಬರೋಂಗಿದ್ರೆ ಆ್ಯನ್ ಬರ್ತದೆ. ಈಗ ಚೆಕ್ ಮಾಡೋಣ. ಈ ಕಾರ್ನ ತಗೊಂಡ್ವಿ. ಈ ಕಾರ್ ಮುಂದೆ ಆ್ಯಮ್ ಅಂತ ಬರಲ್ಲ, ಎ ಕಾರ್ ಆರ್ ಅಂತ ಬರಲ್ಲ. ಎ ಕಾರ್ ಈಸ್ ಐ ಎನ್ ಜಿ ಕೊಟ್ಬಿಟ್ಟಲ್ವಾ ಹೆಲ್ಪಿಂಗ್ ವರ್ಬ್ ಜೊತೆಯಲ್ಲಿ. ಬೀಯಿಂಗ್. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ me. Okay. Yes. Next, the education minister distributed the prizes. The education minister distributed the prizes. The prizes ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲ, ಇಡಿ ಇದೆ ಅಂದರೆ ವಾಸ್ ವರ್. ಪ್ರೈಸಸ್ ಅಂತ ಪ್ಲೂರಲ್ ಇರೋದ್ರಿಂದ ವರ್ ಅಂತ ತಗೊಳುತ್ತೆ. The prizes were distributed by the education minister. Small letter. Next, Vinay broke all the records. ತಗೊಳ್ಳೋಣ. all the records ಡ್ಯಾಶ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ಇ ಡಿ ಕೂಡ ಇಲ್ಲ, ಆದರೆ ಇದು V2 ನಲ್ಲಿದೆ. all the records were broken ಅಂತ. all the records were broken by Vinay. Okay. Yes. Next sentence ನೋಡೋಣ. I want some story books. ನೋಡಿ, ಸಬ್ಜೆಕ್ಟ್ ಚಿಕ್ಕದಾಗಿದೆ, ಒಬ್ಬರು ಚಿಕ್ಕದಾಗಿದೆ, ಆಬ್ಜೆಕ್ಟ್ ದೊಡ್ಡದಾಗಿದೆ. ಸಮ್ ಸ್ಟೋರಿ ಬುಕ್ಸ್ ವಾಂಟ್ ಅಂತ ಕೊಟ್ಟಿದ್ದಾರೆ. ಹೆಲ್ಪಿಂಗ್ ವರ್ಬ್ ಇಲ್ಲ, ಚೆಕ್ ಮಾಡಿ. ಎಸ್, ಇ ಡಿ ಥರದ್ದು ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ ಇದ್ರೊಳಗಡೆ ಬಂತು. ಇ ಡಿ, ಪಾಸ್ಟ್ ಟೆನ್ಸ್, V2 ಈ ಥರದ್ದೇನೂ ಇಲ್ಲ. ಹಂಗಾರೆ ಇದು ಇಲ್ಲ, ಹಂಗಾರೆ ಇದರಲ್ಲಿ ವರ್ಬ್ ಜೊತೆ ಎಸ್ ಇಲ್ಲ, ಆದರೆ V1 ಮಾತ್ರ ಕೊಟ್ಟಿದ್ದಾನೆ. ಸೊ ಇವುಗಳು ಬಂದಾಗ ನಮ್ಗೆ ಆಪ್ಷನ್ ಇಷ್ಟು, ಆಮ್ ಆರ್ ಈಸ್ ಮಾತ್ರ ಇರ್ತವೆ. ಬೀಯಿಂಗ್ ಏನೂ ಹಾಕ್ಕೊಳ್ಳಲ್ಲ ಆ ಥರ. ಆದರೆ ಬೀಯಿಂಗು ಬೀನು ಏನೂ ಹಾಕೋದಿಲ್ಲ ನಾವಿಲ್ಲಿ. ನೋಡಿ, ಅವರೇ ಈ ಥರದ್ದು ಹೆಲ್ಪಿಂಗ್ ವರ್ಬ್ನ ಕ್ವಶನಲ್ಲಿ ಕೊಟ್ಬಿಟ್ಟಿದ್ರೆ ಸೇರಿಸ್ಕೊತಿದ್ವಿ. ಏನು ಕೊಟ್ಟಿಲ್ಲಲ್ಲ ಹೆಲ್ಪಿಂಗ್ ವರ್ಬ್. ಸೊ ಇಷ್ಟು ಮಾತ್ರ ಸಪ್ಲೈ ಮಾಡ್ತೀವಿ. ನೋಡಿ, ಈಗ V1 ಕೊಟ್ಟಿದ್ರು, ಇಷ್ಟು ಆಪ್ಷನ್, ಆಮ್ ಆರ್ ಈಸ್ ಆಪ್ಷನ್. ಓಕೆ, ಚೆಕ್ ಮಾಡಿ. ಸಮ್ ಸ್ಟೋರಿ ಬುಕ್ಸ್, ಇದು ಪ್ಲೂರಲ್ ಇದೆ. ಆಮ ಆರ ಈಸ ನೋಡಿ. ಎಸ್, ಆರ್ ಅನ್ನೋದು ಸರಿಯಾಗಿರೋ ಆನ್ಸರ್. ಸಮ್ ಸ್ಟೋರಿ ಬುಕ್ಸ್ ಆರ್. ವಾಂಟ್ರದು ವಾಂಟೆಡ್. Some story books are wanted by me. Yes. Next, ಈ ಪ್ರೊನೌನ್ಗಳೆಲ್ಲ ಗೊತ್ತಿರ್ತದೆ ನಿಮಗೆ. ಐ ಇದ್ರೆ ಮೀ ಅಂತ ಮಾಡೋದು, ವಿ ಇದ್ರೆ ಬೈ ಅಸ್ ಅಂತ ಮಾಡೋದು, ಇವೆಲ್ಲ ಗೊತ್ತಿರ್ತದೆ. ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ದ ಚೀಫ್ ಗೆಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದ ಪ್ರೈಸಸ್. ದ ಚೀಫ್ ಗೆಸ್ಟ್, ಇಲ್ಲಿವರೆಗೂ ಸಬ್ಜೆಕ್ಟ್, is distributing with object. The prizes
ಪ್ರೈಸಸ್ ಆಮ್ ಆರ್ ಈಸ್ ಅಷ್ಟರಲ್ಲಿ ಯಾವುದು ದ ಪ್ರೈಸಸ್ ಆರ್ ಸೊ countries in the being the prizes are being distributed prizes are being distributed by the chief guest okay next sentence nodi Harish waters the plants Harish waters the plants ಓಕೆ ನೋಡಿ ವರ್ಬ್ ಹೆಂಗಿದೆ ಹೆಲ್ಪಿಂಗ್ ವರ್ಬ್ ಇಲ್ಲ ಆದರೆ ವಾಟರ್ಸ್ ಅಂತ ವರ್ಬ್ ಕೊಟ್ಟಿದ್ದಾರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಿದ್ದಂಗೆ ಇದು ಬರ್ತದೆ ಇ ಡಿ ಡಿಡ್ಡು ಈ ಥರದ್ದೇನಿಲ್ಲ ಅಂದರೆ ಇಷ್ಟರೊಳಗಡೆ ಮಾತ್ರ ಇರ್ತದೆ ಆಮ್ ಆರ್ ಈಸಲ್ಲಿ ಇರ್ತದೆ ನೋಡಿ ಈಗ ಬಂದದ್ದು ಪ್ಲ್ಯಾಂಟ್ಸ್ ಅಂದರೆ ಪ್ಲೂರಲ್ ಆಗೋಯ್ತು ಹಿಂಗಾಗಿ ಆರ್ ದ ಪ್ಲ್ಯಾಂಟ್ಸ್ ಆರ್ ವಾಟರ್ಡ್ by Harish next nodi Deepak Raj is preparing a science model check verb object a science model is ಕೊಟ್ಬಿಟ್ಟಿದ್ದಾರೆ ಆಯಿತಾ ಆರ್ ಈಸ್ ಬಂತು ಅದರೊಳಗಡೆ ಸಿಂಗ್ಯುಲರ್ ಪ್ಲೂರಲ್ ಯಾವ್ದು ಮ್ಯಾಚ್ ಆಗುತ್ತೆ ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಅನ್ನು ಸೇರಿಸ್ಕೊಬೇಕು ಅವ್ರು ರೇಂಜ್ ಕೊಟ್ಬಿಟ್ಟಿರೋದ್ರಿಂದ ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಫುಲ್ ಸ್ಟಾಪ್ ಸರಿ ನೆಕ್ಸ್ಟ್ ಇನ್ನೊಂದು 5 ಕ್ವಶನ್ ಸಾಲ್ವ್ ಮಾಡಿ ಎಂಡ್ ಮಾಡೋಣ They are constructing new houses. New houses. ಆರ್ ಅಂತ ಕೊಟ್ಬಿಟ್ಟಿದ್ದಾರೆ ಅವರನ್ನೇ ಆರ್ ಜೊತೆಲಿ ಬರೋ ಫ್ರೆಂಡ್ಸ್ಗಳು ಆಮ್ ಆರ್ ಈಸ್ ಸೊ ಇದು ಪ್ಲೂರಲ್ಲಿ ಇರೋದ್ರಿಂದ ಆರ್ ಅಂತಲೇ ತಗೋತೀವಿ ನ್ಯೂ ಹೌಸಸ್ ಆರ್ ಬೀಯಿಂಗ್ ಸೇರಿಸ್ಕೋಬೇಕು ಬೀಯಿಂಗ್ constructed by they ಇರೋದು them ಅಂತ ಆಗುತ್ತೆ constructed by them next scientists launched a satellite a satellite first ಬರ್ಕೊಂಡ್ಬಿಡೋಣ ಹೆಲ್ಪಿಂಗ್ ವರ್ಬ್ ಇಲ್ಲ ಹಿಡಿದೆ ಅಂದರೆ ವಾಸ್ ವರ್ಬ್ a satellite was launched by scientists yes okay next questions nodi Thomson discovered the electron the electron dash helping verb illa id ide was verb option agare the electron was discovered by Thomson full stop next note the chief guest distributed the notebooks the notebooks ಇಲ್ಲಿದೆ ಹೆಲ್ಪಿಂಗ್ ವರ್ಬ್ ಇಲ್ಲ ಹಂಗಾದ್ರೆ ಪ್ಲೂರಲ್ ವರ್ ಆಗುತ್ತೆ ದ ನೋಟ್ಬುಕ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್ ಓಕೆ ಎಸ್ ನೆಕ್ಸ್ಟ್ ದೇ ಆರ್ ಪ್ಲೇಯಿಂಗ್ ಕಬಡ್ಡಿ